ಕೂತಿದೀಯಾ? ಅಯ್ಯೋ, ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗಲು ಮನಸ್ಸುಂಟು, ಆದರೆ 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 ಏನಯ್ಯ? ಈ ಲೈಟಿಂಗ್ಸು, ಈ ಡೆಕೋರೇಷನ್ನು, ಈ ಜನ, ಈ ಮಕ್ಕಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ. ಆಯ್ತು ಆಯ್ತು, ನೋಡುವಂತೆ. ಅಲ್ಲಿ ಸೀಟ್ ಖಾಲಿ ಇದಾವೆ, ಅಲ್ಲಿ ಕೂತ್ಕೊಂಡು ನೋಡು ಬಾ. ಈಗ ಮಕ್ಕಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೆಯುತ್ತೆ. ಆಯ್ತು ಆಯ್ತು, ಬಾ. ಮತ್ತು ದೈವಿಕ ಬದ್ಧತೆಯ ಅದ್ಭುತ ಚಿತ್ರಣವಾಗಿತ್ತು. ವೇದಿಕೆಯಲ್ಲಿ ಬಲಿಷ್ಠ ಬಾಲರಾಮನ ಶಕ್ತಿಯನ್ನು ಜೀವಂತಗೊಳಿಸಿದ್ದಕ್ಕಾಗಿ ದ ಗೋಲ್ಡನ್ ಟ್ರೂಪ್ಗೆ ಧನ್ಯವಾದಗಳು. ನಮ್ಮ ಮುಂದಿನ ಪ್ರದರ್ಶನವು ಕೇವಲ ನೃತ್ಯವಲ್ಲ, ಇದು ಒಂದು ಆವಾಹನೆ ಆಗಿದೆ. ಭೂತಕೋಲ ಅಥವಾ ದೈವ ಆರಾಧನೆ ಎಂದು ಕರೆಯಲ್ಪಡುವ ಪ್ರಬಲ ಆಚರಣೆಯು ಒಂದು ಆಧುನಿಕ ವ್ಯಾಖ್ಯಾನ. ಇಲ್ಲಿ ದೈವವು ಆಯ್ಕೆ ಮಾಡಿದ ಮನುಷ್ಯನು ರಕ್ಷಕ, ದೈವದ ಆತ್ಮಕ್ಕೆ ಮಾಧ್ಯಮವಾಗುತ್ತಾನೆ. ಈ ನೃತ್ಯದ ಸಂಪೂರ್ಣ ತೀವ್ರತೆಯು ಜನರು ಮತ್ತು ಕಾಡಿನ ನಡುವೆ, ಸಂಪ್ರದಾಯ ಮತ್ತು ಶೋಷಣೆ ನಡುವೆ ನಿಂತಿರುವ ರಕ್ಷಕನ ಕಥೆಯನ್ನು ಪ್ರತಿಬಿಂಬಿಸುತ್ತದೆ. ಸಂಗೀತವನ್ನು ಆಲಿಸಿ, ಬಡಿತದ ವಾದ್ಯಗಳು ಮತ್ತು ಗಗನಕ್ಕೇರುವ ಹೈ ಪಿಚ್ ಮಧುರಗಳು ಮತ್ತು ಅರಣ್ಯವು ದೈವವನ್ನು ಕರೆಯುವ ಧ್ವನಿಯಾಗಿರುತ್ತದೆ. ಈಗ ಕಾಡಿನ ಆಧ್ಯಾತ್ಮಿಕ ಶಕ್ತಿಗೆ ಶರಣಗಲು ನಾವು ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. ಕಾಂತಾರ ಚೈತನ್ಯದ ಪ್ರದರ್ಶನದೊಂದಿಗೆ ಮೋಡಿ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 8ನೇ ತರಗತಿಯ ಶಫಲ್ ಸ್ಟಾರ್ಸ್. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ. ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡಲಿಕ್ಕೆ ದೈವ ಬೇಕಲ್ಲ ನಿನಗೆ? ಕಾಡಿನ ಶಕ್ತಿಗಳಿಗೆ ಹೆದರಿ ಇಷ್ಟು ವರ್ಷಗಳಾದರೂ ಯುದ್ಧ ಬೇಡ ಕೂತಿದ್ದೆ. ಕಾಂತಾರ ನಮ್ಮ ನಂಬೆ. ಅಧರ್ಮನ ಮೆಟ್ಟಿನಿಲ್ಲಿಗೆ ಉಳ್ಳಾಯ ಗಣಗಳನ್ನು ಕಳಿಸ್ತಾನೆ ಇರ್ತಾನಂತೆ. ಆದರೆ ಇವತ್ತು ಈ ಈಶ್ವರನ ಹೋರಾಟದಲ್ಲಿರುವ ಪ್ರತಿಯೊಬ್ಬರು ಈಶ್ವರನ ಗಣಗಳು.
ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತಹ ವಾಡಿಕೆ, ಕೇಳುವಂತಹ ಪ್ರಶ್ನೆ ಆದ್ರೂ ಉಳಿದಿದೆಯಾ ಗೊತ್ತಿನಾರೆ? ಪಂಜುರ್ಲಿ, ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ನನಗೆ ಉಂಟು. ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಈ ಊರಿನವರದಲ್ಲ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನ ನೀನು ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರಿಸಿ ಕೊಡ್ತೇನೆ, ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನು ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ? ಈಗ ನಿಂಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ. ಈಗ ತೀರ್ಮಾನ ಎಲ್ಲಿ ಆಗ್ಬೇಕು ಅಲ್ಲಿ ಮಾಡಿಸ್ಕೊಳ್ತೇನೆ. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿಲ್ಲ. ಇದು ದೈವ ಮಾತಾಡೋದ, ದೈವ ನರ್ತಕ ಮಾತಾಡೋದ? ದೈವ ನರ್ತಕನ ಇವತ್ತೇ ತೀರ್ಮಾನ ಆಗಿ, ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗಲಿ, ದೈವವಾದ್ರೆ